ಹಬ್ಬ ಶುರು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಯಾರ್ಯಾರು ಬರ್ತಾರೆ ಅಂತ ನಾನು ಕಾತರತೆಯಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾದು ನೋಡಿ. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ನಮ್ರತಾ ಅವರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಗರಿಗರಿ ವಡೆ ಜೊತೆ ಹ್ಯಾಪಿ ಲೇಟ್ ಬರ್ಡೇ ಟು ಯು. 4 ತಿಂಗಳಾದ್ಮೇಲೆ ನನ್ನ ಬರ್ಡೇ ಅಂತ ನಾನು ಹೋಗಿ ಅಕ್ಕ ತಮ್ಮ ಒಂದೇ ಟೈಪ್ ಬಂದಿರೋದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಿಂದಿನ ವ್ಲಾಗಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ನೋಡಿದ್ವಿ. ಸೊ ಇವತ್ತು ಮೇನ್ ಹಬ್ಬ. ಇನ್ನೇನು ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಎಲ್ಲ ಆಯಿತು. ಈಗ ಎಲ್ಲರೂ ಕುಂಕುಮಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನನಗೆ ಮೇಕಪ್ ಮಾಡ್ತಾ ಇರೋದು ಧರಿತ್ರಿ. ಸೊ ಹೇರ್ ಮಾಡ್ತಾ ಇರೋದು ಆ್ಯಸ್ ಯೂಶುವಲ್ ಅನಿತಾ ಎಲ್ರಿಗೂ ಗೊತ್ತಿರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಏನು ಹಾಕೋತಾ ಇದ್ದೀನಿ, ಯಾವ ಕಲರ್ ಸೀರೆ ಅಂತ ತೋರಿಸ್ದೆ. ಸೊ ಬೇಗ ಕ್ವಿಕ್ಕಾಗಿ ರೆಡಿ ಆಗೋಣ. ಮಿನಿಮಲಿಸ್ಟಿಕ್, ಫುಲ್ ಕೀಪಿಂಗ್ ಇಟ್ ವೆರಿ ಮಿನಿಮಲಿಸ್ಟಿಕ್ ದ ಲುಕ್. ರೆಡಿಯಾಗಿ ಕ್ವಿಕ್ಕಾಗಿ ಒಂದು ಶೂಟ್ ಮಾಡಿ ಆಮೇಲೆ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಗ್ರೀಟ್ ಮಾಡೋಣ. ಸ್ಟೇ ಟ್ಯೂನ್ಡ್. ಯಾರ್ಯಾರು ಬರ್ತಾರೆ ಅಂತ ನೀವು ನೋಡ್ಬೋದು. ಸೊ ನೀವು ನೋಡ್ಬೋದು, ನಿನ್ನೆ ಅರ್ಧಂಬರ್ಧ ರೆಡಿ ಆಗಿತ್ತು, ಬಟ್ ಇವತ್ತು ಫುಲ್ ರೆಡಿ ಆಗಿದ್ದಾರೆ. ನಂದೇ ದೃಷ್ಟಿ ಬೀಳುತ್ತೆ. ಸೊ ಎಲ್ಲರೂ ಕುಂಕುಮಕ್ಕೆ ಬರೋಕ್ಕೆ ಬರ್ತಾ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ದೇರ್ ಆಲ್ ಆನ್ ದ ವೇ. 5:15 ಹೇಳಿದೆ, ಆಲ್ಮೋಸ್ಟ್ 5:15 ಇವಾಗ. ಈಗಿಂದ ಶುರು ಆಗ್ತಾರೆ ಬರೋದಕ್ಕೆ. ಆಲ್ರೆಡಿ ಲಿಖಿತ ಬಂದಿದ್ದಾರೆ ಆ್ಯಂಡ್ ಮೈ ಮೇಕಪ್ ಆರ್ಟಿಸ್ಟ್ ಇಸ್ ದೇರ್. ನಮ್ಮ ಹೇರ್ ಸ್ಟೈಲಿಸ್ಟ್ ಇದ್ದಾರೆ. ಜಾಸ್ತಿ ಹೆಂಗಸರಿಗಿಂತ ಗಂಡಸರು ಬಂದು ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಖುಷಿ ಆಗ್ತಾ ಇದೆ. ಸೊ ಈಗಿಂದ ಹಬ್ಬ ಶುರು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಯಾರ್ಯಾರು ಬರ್ತಾರೆ ಅಂತ ನಾನು ಕಾತರತೆಯಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾದು ನೋಡಿ.
ಬರ್ಡೇಗೆ ಬರ್ತೀನಿ ಅಂತ ಕಾಗೆ ಆರಿಸ್ಬಿಟ್ಟು ಬಂದಿಲ್ಲ ಅವನು. ಅದಕ್ಕಾಗಿ ನಾನು ಯಾವಾಗಲೂ ಸಿಕ್ಕಿದಾಗೆಲ್ಲ ರೇಗಿಸ್ತೀನಿ, ಎಲ್ಲರ ಬರ್ಡೇಗೆ ಹೋಗ್ತೀಯ ನನ್ನ ಬರ್ಡೇಗೆ ಬರಲ್ಲ ಅಂತ. ಅದಕ್ಕೆ ನನ್ನ ಬರ್ಡೇಗೆ ಎಷ್ಟು ತಿಂಗಳಾಯಿತು, ಎಷ್ಟು ತಿಂಗಳಾಗಿದೆ, 3-4 ತಿಂಗಳಾದ್ಮೇಲೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾನೆ. ಓ ಮೈ ಗಾಡ್, ಬಟರ್ಫ್ಲೈಸ್. ಹ್ಯಾಪಿ ಲೇಟ್ ಬರ್ಡೇ ಟು ಮೀ. 4 ತಿಂಗಳಾದ್ಮೇಲೆ ನನ್ನ ಬರ್ಡೇ ಅಂತ. ಥ್ಯಾಂಕ್ ಯು ಸೋ ಮಚ್ ಬುಲೆಟ್. ಇವತ್ತಿಂದ ಬಿಟ್ಬಿಡಿ ನಾನು ಅಂದ್ರೆ ಇವತ್ತಿಂದ ಫೋನ್ ಮಾಡಬೇಡ ಅಂತ. ಎಸ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಸಿಗೋಣ. ಸಾರಿ ಲೇಟ್ ಮಾಡಿದ್ವಿ. ನಾನು ಹೋಗಿ ಎದ್ಕೊಂಡ್ಬಿಡಿ. ಎಲ್ರಿಗೂ ನಮಸ್ಕಾರ, ನಾನು ಕಾರ್ತಿಕ್ ಮಹೇಶ್. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ನಮ್ರತಾ ಗೌಡ ಅವರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಂದು ಗರಿಗರಿ ವಡೆ ಜೊತೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅದು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಅವರ ಅಮ್ಮ ಮೀನಾಕ್ಷಿ ಆಂಟಿ. ಅಲ್ಲಿ ಅವನ ಹೆಸರು ಹೇಳಂಗಿಲ್ಲ ಇನ್ನು. ಅವನ ಹೆಸರು ಪ್ರೊಡಕ್ಷನ್ ನಂಬರ್ 1 ಅಂತ. ಒಪ್ಪ ಅಕ್ಕ ತಮ್ಮ ಒಂದೇ ಟೈಪ್ ಬಂದಿರೋದು. ನಾನು ಫೋನ್ ಮಾತಾಡ್ಕೊಂಡು ಬಂದಿಲ್ಲ. ಮಾ ಬರೀ ಹೆಲ್ದಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ನೋಡೋದಕ್ಕೆ. ಕುಡಿ ಇಲ್ಲ, ನಾನು ಅದು ಸ್ಟೋರಿಗೆ ಹಾಕ್ಲೇಬೇಕು. ಇದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಅವನೆಲ್ಲಾನು ಟ್ರೋಲ್ ಮಾಡಿ. Very good. Like, congrats. ನೋಡಿ, ಕಾರ್ತಿಕ್ ಶರ್ಮಾನ ಯಾರು ಡೇಟ್ ಮಾಡಬೇಕು ಅಂದರೆ ಫಸ್ಟ್ ಅಂತ ನೀವು ಅವ್ನಿಗೋಗಿ ಪ್ರಪೋಸ್ ಮಾಡಿ. ಈಸ್ ಅ ಫ್ರೀಕ್, ನಾಲೆಜಬಲ್ ಇರಬೇಕು, ತುಂಬ ತಿಳ್ಕೊಂಡು ಎಲ್ಲಾದ್ರ ಬಗ್ಗೆ. ಇಲ್ಲಾಂದರೆ ಅವಳು ಡಮ್ ಆಗಿದ್ರೆ ಅವನು ಟರ್ನ್ ಆಫ್ ಫಾರ್ ಹಿಮ್. ಸೊ ಎಲ್ಲ ತಿಳ್ಕೊಂಡು ಚೆನ್ನಾಗಿ ಮಾತಾಡಿದ್ರೆ. ಆ್ಯಂಡ್ ಶಿ ಶುಡ್ ಬಿ ಅನ್ ಆರ್ಟಿಸ್ಟ್ ಟ್ರೈನ್ಡ್ ಇನ್ ಡಾನ್ಸಿಂಗ್ ಆರ್ ಸಿಂಗಿಂಗ್ ಆರ್ ಎನಿ ಕೈಂಡ್ ಆಫ್ ಕಲೆ ಇರಬೇಕು. ಅವ್ನು ಪಟ್ ಅಂತ ಹ್ಞೂ ಅಂತಾನೆ. ಅವ್ನ ಮದುವೆ ಆದರೆ ಹೇಳ್ತಾ ಅಲ್ವಾ ಹೆಂಗ್ ನೋಡ್ಕೋತಾನೆ ಅಂದರೆ ಸೀರೆ ಉಟ್ಕೊಳಕ್ಕೂ ಬಿಡಲ್ಲ, ಅವನೇ ಸೀರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಲಕ್ಷ್ಮಿ ಹುಡುಕ್ತಾ ಇದೀವಿ. ಕಾರ್ತಿಕ್ ಶರ್ಮಾಗೆ ಲಕ್ಷ್ಮಿ ಹುಡುಕ್ತಾ ಇದೀವಿ ವರಮಹಾಲಕ್ಷ್ಮಿ ಹಬ್ಬದ. Presence of mind is so good. Your presence of mind is ಚೆನ್ನಾಗಿದೆ. Like instant ಆಗಿ ಹೇಳ್ತಾ ಇದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ಎವ್ರಿಬಡಿ ವಿ ಆರ್ ಗುಡ್ ಅಟ್ ಸ್ಪೀಕಿಂಗ್. ಕ್ಯಾಮ್ರಾ ನಮ್ಗೆ ತಿರುಗಿದ ತಕ್ಷಣ ವಿಜುವಲೈಸ್ ಆಫ್ ಕ್ಯಾಮೆರಾ ಮಾತಾಡ್ಸಿ ಅವಳ ಮಾತಾಡಲ್ಲ. ಸರಿ ಬೈ 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 ಟೇಕ್ ಕೇರ್. ನೀವು ಬನ್ನಿ ಮನೆಗೆ. ಬರ್ತೀವಿ ಎಲ್ಲ.
Hello. ಇದೆಲ್ಲ ಹಾಕು ಬ್ರೋ, ನೀನು ಹಾಕೋದಿಲ್ಲ ಬ್ರೋ. ಅವರೆಲ್ಲ ಎಡಿಟ್ ಮಾಡೋದು. ಸೊ ನಮ್ಮ ಉಮೇಶ್ ಅವ್ರದ್ದು ಒಂದು ಏನಂತಾರೆ ಒಂದು ಕೋರಿಕೆ ಇದೆ, ಅವ್ರನ್ನ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ತೋರಿಸಲ್ಲ ಅಂತ ಎಡಿಟರ್ಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಉಮೇಶ್, ದಿಸ್ ಇಸ್ ಸಂತೋಷ್, ಇದು KG ಅಂತ ಇವರು ಎಡಿಟ್ ಮಾಡ್ತಾರೆ, ಇವರು ಸಿನಿಮಾಟೋಗ್ರಫಿ ಮಾಡ್ತಾರೆ ಆ್ಯಂಡ್ ಇವರು ಕ್ಯಾಂಡೆಡ್ ಪಿಕ್ಚರ್ಸ್ ತೆಗಿತಾರೆ. ಸೊ ಇವರು ನಮ್ಮ ಇನ್ಸ್ಟಾಗ್ರಾಮ್ ಟೀಮು. ಹಿಂದ್ಗಡೆ ಹಿಂಗೆ ತಿರುಗಿಸಿದ್ರೆ ಬಾಲಾಜಿ ಸಿಗ್ತಾರೆ. ಸೊ ದಿಸ್ ಇಸ್ ಇನ್ನೂ ಮಾತಾಡ್ಸಿಲ್ಲ. ಹಾಯ್ ಮೋಹನ್, ಹೊಸದಾಗಿ ಮದುವೆ ಆಗಿರೋ ಮೋಹನ್ನು ಅವ್ರ ಹೆಂಡತಿ ಜೊತೆ ಟ್ವಿನ್ನಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇದು ಮೋಹನ್ನು, ಅದು ಸುಧಾ. ಆರೆಂಜ್ ಕಲರ್, ಇಬ್ಬರು ಆರೆಂಜ್ ಕಲರ್ ಹಾಕೊಂಡ್ಬಂದಿದ್ದಾರೆ ಹಬ್ಬಕ್ಕೆ. ಆ್ಯಂಡ್ ಇದು ನಮ್ಮ ಅಜ್ಜಿ. ಹಾಯ್ ಅಜ್ಜಿ. ಅಲ್ಲಿ ಅಲ್ಲಿ ಆ್ಯಂಡ್ ಇವರು ತುಂಬ ಅಂದರೆ ಕ್ಯಾಮ್ರಾನ ತುಂಬ ಇಷ್ಟಪಡೋ ಒಬ್ಬ ವ್ಯಕ್ತಿ ಇದ್ದರೆ ಅದು ಅಪೂರ್ವನೇ. ಯಾ, ಸೊ ನನ್ನ ಎಲ್ಲ ವ್ಲಾಗ್ಸಲ್ಲೂ ಅಪೂರ್ವನ ನೀವು ಹಿಂಗೆ ಮುಖ ಮುಚ್ಕೊಳ್ಳೋದು ನೋಡ್ಬೋದು. ಸೊ ದಿಸ್ ಇಸ್ ಅಪೂರ್ವ. ಹಾಯ್ ಹಾಯ್, ಹ್ಯಾಪಿ ವರಮಹಾಲಕ್ಷ್ಮಿ. ಸೇಮ್ ಟು ಯು. ಥ್ಯಾಂಕ್ ಯು. ಓಕೆ ಬಾಯ್. ನಿನಗಿದೆ ಇವಾಗ ನೀವು ಬರ್ತೀನಿ. ದಿಸ್ ಇಸ್ ಲಿಖಿತ. ಸೊ ನಾನು ಎಲ್ಲ ಸೀರೆ ಮತ್ತು ಬ್ಲೌಸಸ್ ಎಲ್ಲನೂ ಸ್ಟೈಲ್ ಮಾಡಿ ಸೋರ್ಸ್ ಮಾಡೋದೆಲ್ಲ ಲಿಖಿತಾನೆ. ಹಾಯ್ ಲಿಖಿತ. ಹಾಯ್, ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಹಾಯ್ ಸುಧಾ. ಹಲೋ, ಹೌ ಯು? ಐ ಆಮ್ ಡೂಯಿಂಗ್ ಗುಡ್. ಹೌ ಯು? ಗುಡ್ ಗುಡ್. ಹೆಂಗಾಗ್ತಿದೆ ಹಬ್ಬ? ಮದುವೆ ಆದ್ಮೇಲೆ ಮೊದಲನೇ ಹಬ್ಬನಾ ಇದು? ವರಮಹಾಲಕ್ಷ್ಮಿ ಮೊದಲನೇದು. ಸೊ ಇಟ್ಸ್ ಗೋಯಿಂಗ್ ಗ್ರೇಟ್. ಏನು ಸೀಕ್ರೆಟ್ ಟ್ವಿನ್ನಿಂಗು? ಸೀಕ್ರೆಟ್ ಏನೂ ಇಲ್ಲ. ನನ್ನ ಡ್ರೆಸ್ ನಾನು ಡಿಸೈಡ್ ಆಗಿದೆ, ಅವ್ರ ಡ್ರೆಸ್ ಅವ್ರು ಡಿಸೈಡ್ ಆಗಿಲ್ಲ. ಇದೆಲ್ಲ ಸುಳ್ಳು. ಒಳಗಡೆ ಇವರು ಸತತವಾಗಿ 1-2 ವಾರದಿಂದ ಕ್ಲೀನ್ ಮಾಡಿ ಈ ಥರ ಆಗಿರೋ ನಮ್ಮ ಡ್ಯಾಡಿ ಇವರು. ಈ ಥರ ಆಗಿರೋದ್ರೆ ಏನು? ಹಿಂಗೆ ಕಾಣಿಸ್ತಾರೆ. ತುಂಬ ಡಲ್ ಆಗಿದ್ದಾರೆ. ಇವ್ರು ನೋಡಿ, ಇವರು ಏನೋ ಮಾಡ್ತಾ ಇದಾರೆ ಇಲ್ಲಿ ನೋಡಿ. ಫ್ರೆಂಡ್ ಅಂತ ಮನೆಗೆ ಕರೆಸ್ಬಿಟ್ಟು ನಾನೇ ಅಡುಗೆ ಮಾಡ್ಕೊಂಡು ನಾನೇ ಗ್ರೀನ್ ಟೀ ಮಾಡ್ಕೊಂಡೆಲ್ಲ ಕುಡಿತಾ ಇದ್ದೀನಿ. ಕೋಲ್ಡ್ ಆಗ್ಬಿಟ್ಟಿದೆ ಅವನಿಗೆ. ಸೊ ಇವತ್ತೇ ಸಿಕ್ಕಿರೋದು. ಇಲ್ಲ ಅಂದಿದ್ರೆ ಫುಲ್ ಹಾಡ್ಗಳನ್ನ ಹಾಡ್ತಾ ಇದ್ದೆ ನಿಮ್ಮ ಯೂಟ್ಯೂಬ್ಗೋಸ್ಕರ. ಬಾರಮ್ಮ ಹಾಡು ಮಾತ್ರ ಮಾಡೋದು ಅವನು. ಸೊ ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ. ತುಂಬ ಖುಷಿ ಆಗುತ್ತೆ ನೋಡಿ. ಯೂಶಲಿ ಬರೀ ಆಚೆ ಕಡೆ ಊಟ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಸಿಕ್ಕೋ ಫ್ರೆಂಡು ಸೀರಿಯಸ್ ಆಗಿ ಅವಳ ಮನೆ ತಗೊಂಡು ಅವಳ ಮನೆಗೇನೆ ನಮ್ಮನ್ನ ಕರೆದು ಪೂಜೆ ಮಾಡಿ ಹಬ್ಬದ ಊಟ ಎಲ್ಲ ಹಾಕ್ಸ್ತಾ ಇದ್ದಾಳೆ ಅಂದ್ರೆ ಎಷ್ಟು ಪ್ರೌಡ್ ಆಗುತ್ತೆ. ಇಲ್ಲ ಆಕ್ಚುಲಿ ಮನೆ ತಗೋಬೇಕಾದ್ರೆ ತುಂಬಾನೇ ಪುಷ್ ಮಾಡಿದಂದ್ರೆ ಇಟ್ ವಾಸ್ ಕಾರ್ತಿಕ್ ಶರ್ಮಾ ಆ್ಯಂಡ್ ಆಲ್ಸೋ ಆ್ಯಂಡ್ ಆಲ್ಸೋ ಅಪೂರ್ವ. ನನಗೆ ತುಂಬ ಕ್ಲೋಸ್ ಸರ್ಕಲಲ್ಲಿ ನಾನು ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದೆ ಮನೆ ತಗೊಳ್ಳೋ ಆ ಒಂದು ಫೇಸಲ್ಲಿ. ಆಗ ನನಗೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದು ಇಟ್ಸ್ ಕಾರ್ತಿಕ್ ಶರ್ಮಾ. ಆ್ಯಂಡ್ ಅಲ್ಲಿ ಕೂತಿದ್ರಲ್ಲ ಒಬ್ಬರು ಸಂಕೋಚ ಪಟ್ಕೊಂಡು ಅವರು ಅಪೂರ್ವ ಅಂತ. ಚೇತನ್ ಗೌಡ. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಹೇಗೆ ನಡೀತಾ ಇದೆ ಹಬ್ಬ? ಹಬ್ಬ ಸೂಪರಾಗಿ ನಡೀತಾ ಇದೆ, ತುಂಬ ಖುಷಿಯಾಯಿತು ಅಷ್ಟೇ. ನಮ್ಮ ವರಮಹಾಲಕ್ಷ್ಮಿ ಚೆನ್ನಾಗಿ ಕಾಣ್ತಿದ್ದಾರೆ. ಓ ವಾವ್. ಇಲ್ಲಿ ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ಹಾಯ್ ಮೇಡಮ್. ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ. ಈ ಕಡೆ ತಿರುಗಬೇಕು. ನನಗೆ ಕ್ಯಾಮ್ರಾ ಅಂದರೆ ಎಷ್ಟು ಇಷ್ಟನೋ ಅವ್ರಿಗೆ ಕ್ಯಾಮ್ರಾ ಅಂದರೆ ಅಷ್ಟೇ ಸಂಕೋಚ. ಆ್ಯಂಡ್ ಇಲ್ಲಿ ಬ್ಯೂಟಿಫುಲ್, ನನ್ನ ಹೇರ್ ಯಾವಾಗಲೂ ಬ್ಯೂಟಿಫುಲ್ ಆಗಿ ಕಾಣಿಸೋಕ್ಕೆ ಕಾರಣ ಇಟ್ ಈಸ್ ಅನಿತಾ. ಸೊ ಅನಿತಾ ಬಂದಿದ್ದಾರೆ ಇವತ್ತು ಹಬ್ಬದ ದಿನ ನನಗೆ ಇನ್ನು ಮೇಕ್ ಓವರ್ ಮಾಡೋದಕ್ಕೆ. ಹ್ಯಾಪಿ ವರಮಹಾಲಕ್ಷ್ಮಿ ಅನಿತಾ. ಸೇಮ್ ಟು ಯು. ನಿಮ್ಗೂ ಹೆಂಗೆ ನಡೀತಾ ಇದೆ ಹಬ್ಬ? ಐ ಸೂಪರು. ನಿಮ್ಮ ಮನೆಗೆ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆ ಒಂದು ಆರ್ಡರ್ ಮುಗಿಸ್ಕೊಂಬಂದ್ರು, ಇವಾಗ ಒಂದು ಕೆಲಸ ಮಾಡಿದ್ರು. ಸೊ ನೆಕ್ಸ್ಟ್ ಯಾವುದಾದ್ರು ಇದೆಯಾ? ಇನ್ನು ಇಲ್ಲ, ನೆಕ್ಸ್ಟ್ ಯಾವುದೂ ಇಲ್ಲ. ನೀವು ಹಿಂಗೆ ಲಕ್ಷ್ಮಿ ನಮಗೆ ಊಟ ಮಾಡಿ. ಓ ಮೈ ಗಾಡ್. ಓಕೆ ಬಾಯ್. ನನ್ನ ಕೋಚ್, ನನ್ನ ಟ್ರೈನರ್ ಪವಿ ಪಡುಕೋಣೆ ಅವ್ರು ಬಂದಿದ್ದರು. ನೀನಾದ್ ಆ್ಯಂಡ್ ಫ್ಯಾಮಿಲಿ ಬಂದರು, ಸಂಗೀತ ಆ್ಯಂಡ್ ಫ್ಯಾಮಿಲಿ ಬಂದರು, ಅದಾದಮೇಲೆ ರಮ್ಯಾ ಮತ್ತು ದರ್ಶಿನಿ ಬಂದರು, ಕವಿತಾ ಬಂದಿದ್ದರು. ಸೊ ಫ್ಯಾಮ್ಲಿಯಿಂದನೂ ಒಂದಷ್ಟು ಜನ ಬಂದಿದ್ದರು.
ಸೊ ಲೇಟಾಗಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಜನ ಬಂದರು. ಅದನ್ನೆಲ್ಲ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಲೇಟ್ ಆಗಿತ್ತು ಆ್ಯಂಡ್ ಆಲ್ಸೋ ತುಂಬ ಜನ ಬಂದಿದ್ದ ಕಾರಣದಿಂದ ನನಗೆ ವ್ಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಬಟ್ ಎನಿವೇ ಇಲ್ಲಿ ಯಾರ್ಯಾರು ಬಂದಿದ್ರು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಪಿಕ್ಚರ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇದು ಇಷ್ಟ ಆಗಿದೆ ಅಂತ. ನನ್ನ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನ ಬಂದರು. ಕೆಲವೊಂದಷ್ಟು ಜನ ಮಿಸ್ ಆದರು, ಕೆಲವೊಬ್ಬರನ್ನ ಕರೆಯೋದನ್ನು ನಾನೇ ಮರ್ತಿದ್ದೆ. ಎಲ್ರಿಗೂ ಆ ಲಕ್ಷ್ಮಿ ಒಳ್ಳೇದು ಮಾಡಲಿ. ನಿಮ್ಮ ಹಬ್ಬ ಕೂಡ ಇಷ್ಟೇ ಚೆನ್ನಾಗಾಗಿದೆ ಅಂತ ಅನ್ಕೋತಾ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.